ಮಾಮಿ ಮಾಮ ಅಲ್ಲಿ ಬೈತಾರೆ ಬೇಗ ಬೇಗ. ಹೊಸ ಕಾರ್ ಬರ್ತಾ ಇದೆ. ಇದು ನನಗೆ ಆ್ಯಂಡ್ ಇದು ನನ್ನ ಸೊಸೆಗೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಜನ ಕೇಳ್ತಿರಲ್ವ ವ್ಲಾಗಿಂಗ್ ಮಾಡಬೇಕಂದ್ರೆ ಏನೆಲ್ಲ ಬೇಕಾಗುತ್ತೆ, ಏನು ಬೇಡ, ಒಂದು ಮೊನೋಪಾಡ್ ಅಥವಾ ಟ್ರೈಪಾಡ್ ಈ ಥರದ್ದು ಯೂಸ್ ಮಾಡಿದ್ರೆ ಸಾಕು. ಜೊತೆಗೆ ನಿಮ್ಮದೇ ಆದಂಥ ಒಂದು ಫೋನ್ ಲೆನ್ಸ್ನ ಕ್ಲೀನ್ ಮಾಡಿ ಯೂಸ್ ಮಾಡಿ, ಅಷ್ಟೇ ಸಿಂಪಲ್. ಇಷ್ಟೇನಾ? ಇದೊಂದು ನಂದು 10ನೇ ಟ್ರೈಪಾಡ್ ಇರ್ಬೇಕು ಅನ್ಸುತ್ತೆ. ಯಾವಾಗಲೂ ಕಟ್ ಆಗುತ್ತೆ. ಇಷ್ಟೇನಾ? ಹೌದಾ? ಇಷ್ಟ ಆಗುತ್ತೆ. ಏನಾಗುತ್ತೆ? ನನ್ನಷ್ಟೇ ಉದ್ದ ಇದೆ. ಓಕೆ, 1800 ಎಷ್ಟು ಕೊಟ್ಟಿದ್ದೀನಿ ಅನ್ಸುತ್ತೆ, ನೆನಪಿಲ್ಲ. ಬಟ್ ಚೆನ್ನಾಗಿದೆ ಕ್ವಾಲಿಟಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಟೈಮ್ ಆಯಿತು ಅಂತ ಇದು ಇನ್ನು ಸ್ವಲ್ಪ ಬೇಯಬೇಕಿತ್ತು, ಬೇಗ ತೆಗೆದು ಮಾಡ್ತೀವಿ. ಅದಕ್ಕೆ ಸೈಡ್ ಹೊಡೆದಾಗ್ತೈತೆ. ಟೇಸ್ಟ್ ಏನೂ ಆಗಿಲ್ಲ, ಚಾದೇ ಟೇಸ್ಟ್. ಮಾಮಿಗೆ ಇವತ್ತು ಬೇಜಾರು ಅನ್ಸುತ್ತೆ ನಮ್ಮ ಮೇಲೆ, ಚೆನ್ನಾಗಿ ಮಾಡಿಲ್ಲ ರೊಟ್ಟಿನ. ಯಾಕೆ? ಅವಾಗ ಚೆನ್ನಾಗಿತ್ತಲ್ಲ. ಈ ದಿನ ಮಾಮ ಮಾಮಿಯವ್ರ ಮನೆಗೆ ಬಂದಿದ್ದಾರೆ ಬಿಕಾಸ್ ಇವತ್ತು ತುಂಬ ಸ್ಪೆಷಲ್ ಡೇ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಬೆಳಿಗ್ಗೆ ತಿಂಡಿಗೆ ಇದ್ದಿದ್ದು ಪನ್ನೀರ್ ಬುರ್ಜಿ, ಜೊತೆಗೆ ಇವಾಗ ಬರುತ್ತಲ್ಲ ಅದು ರೆಡ್ ಕಲರ್ ಕ್ಯಾರೆಟ್ ಲಾಂಗ್ ಒನ್, ಅದು ಹಾಗೆಯೇ ಕ್ಯುಕುಂಬರ್, 2 ರೀತಿಯ ಚಟ್ನಿ ಆಯಿತು. ಒಂದು ಸ್ವಲ್ಪ ತುಪ್ಪ. ಏನು ಚೆನ್ನಾಗಿರುತ್ತೆ ಗೊತ್ತಾ ಈ ಹೋಮ್ ಮೇಡ್ ಚಟ್ನಿ. ಏನು ಕಾಂಬಿನೇಷನ್ ಅಂದರೆ ಮಿಕ್ಸ್ ಸೊಪ್ಪಿನ ಪಲ್ಯ ಎಷ್ಟು ಸೂಪರಾಗಿತ್ತು ಅಂದರೆ, ಮಾಡಿಸಿರುವಂಥ ಹೆಸರು ಕಾಳು, ಮಿಕ್ಸ್ ಸೊಪ್ಪು, ಕಡಲೆ ಬೀಜ ಹಾಕಿರುವಂಥ ಪಲ್ಯ, ಜೊತೆಗೆ ಜೋಳದ ರೊಟ್ಟಿ. ಈ ಬ್ರೇಕ್ಫಾಸ್ಟ್ನೆಲ್ಲ ಮಾಡಿ ಎಲ್ಲರೂ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಷ್ಟರಲ್ಲೇ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ತಿನ್ನಬೇಕು ಅಂತಲೂ ಅನ್ನಿಸ್ತು. ಅದಾದಮೇಲೆ ನಾವು ಹೊರಟ್ವಿ ಬಿಕಾಸ್ ಇವತ್ತಾಗಿತ್ತು ವೆರಿ ಇಂಪಾರ್ಟೆಂಟ್ ಡೇ. ಮಾಮಿ ಇವತ್ತು ಫುಲ್ ರೆಡಿ ಆಗಿದ್ದಾರೆ ಬಿಕಾಸ್ ಸಮಥಿಂಗ್ ಸ್ಪೆಷಲ್. ನಾನ್ ಬ್ಲೌಸ್ ಸ್ಟಿಚ್ ಮಾಡೋ ರೀತಿಗೆ ನನ್ಗೆ ಯಾರಾದ್ರೂ ಹೆಲ್ಪ್ ಬೇಕಾಗುತ್ತೆ. ಸೊ ಮಾಮಿ ಇದಾರಲ್ಲ, ಸೊ ಇದು ಕಾರ್ಸೆಟ್ ಬ್ಲೌಸ್, ಒಂದೊಂದು ರೀತಿ ಇದೆ ಒಂದೊಂದು ಬ್ಲೌಸ್. ಸೊ ಹಾಕಿ ಟ್ರಯಲ್ ಮಾಡ್ಬೇಕು ಅಂತ ವಿಡಿಯೋ ಮಾಡೋ ಮುಂಚೆ ಹೆಂಗ್ ಫಿಟ್ ಆಗುತ್ತೆ ಏನು ಅಂತ ನೋಡೋಣ ಅಂತ. ಏನ್ ಚೆನ್ನಾಗಿ ಹೊಲ್ದಿದ್ದಾರೆ ಅಂದ್ರೆ ಒಂದೊಂದು ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು, ಆಯ್ತಾ? ನೋಡಿ ಈ ಬ್ಲೌಸ್ ಹೆಂಗೆ, ಸೀರೆ ಹೆಂಗೆ ಅಂತಾನೆ ನೆನಪಾಗ್ತಿಲ್ಲ. ಅಯ್ಯೋ ತೂತ ಆಗೈತಲ್ಲ ಬೋ, ಗೊತ್ತಾಗ್ತಿದ್ಯಾ? ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಾಗಿತ್ತು ಆ್ಯಂಡ್ ನಾವು 3 ಜನ ದೀಪು ಅವ್ರಿಗೆ ವೇಟಿಂಗ್. ಅವ್ರ ಮನೆಗೆ ಬಂದಿದ್ದ ತಕ್ಷಣ ಹೊರಡ್ಬೇಕಿನ್ನ. ಬೇಗ ಪ್ಯಾಕಿಂಗ್ ಆಯ್ತು, ಹೊರಡೋದಕ್ಕೆ ರೆಡಿ. ನಾನೇನು ಇಟ್ಕೊಳ್ಳಿ ಬ್ಯಾಗ್? ನಾವು ಆಟೋದಲ್ಲ ಹೆಂಗಿದ್ರು ಹೋಗೋದು. ಮಾಮಿಗೆ ನನ್ನ ಪರ್ಫ್ಯೂಮ್ ಜಾಸ್ತಿ ಆಯ್ತಂತೆ, ಅಬ್ಬೋ ಸ್ಮೆಲ್ ಅಂತಿದ್ರು. ವಾಸನೆನಾ ಮಾಮಿ? ಅಬ್ಬಾ ಶೀತ ಆಗ್ಬಿಟ್ಟು. ಹೋಗೋಣ ಮಾಮಿ. ಮಾಮ ಅಲ್ಲಿ ಬೈತಾರೆ ಬೇಗ ಬೇಗ. ಹಚ್ಕೊಳಕ ಕೈಗ ಬಿಳಿ ಬಿಳಿ ಆಗೈತೆ. ಹಚ್ಕೊಳ್ಳೇಬೇಕು ಮಾಮಿ. ಮತ್ ಚೆನ್ನಾಗಿ ನೀರ್ ಕುಡಿಬೇಕು. ಇದು ಹಚ್ಕೊಂಡ್ರೆ ಮಾತ್ರ ಪ್ರಯೋಜನ ಆಗಲ್ಲ, ನೀರ್ ಕುಡಿಬೇಕು ಚೆನ್ನಾಗಿ. 2 ಲೀಟರ್ ಕುಡಿತೀನಿ ನಾನು. ಹೌದಾ? 3 ಲೀಟರ್ ಲಿಪ್ ಬಾಮ. ಲಿಪ್ಸ್ಟಿಕ್ ಅಲ್ಲ, ಇನ್ನು ನೋಡ್ತಾರೆ. ಮಾಮಿ ನೀವು ಇದನ್ನ ಯೂಸ್ ಮಾಡಿ. ಇದು ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ, ಕೈಗೆ ಮುಖಕ್ಕೆ ಎಲ್ಲದಕ್ಕೂ ಹಚ್ಬೋದು. ಅವ್ರ ಕೈ ಆಕ್ಚುಲಿ ತುಂಬಾ ಡ್ರೈ ಆಗಿದೆ ಪಾಪ. ಡ್ರೈ ಸ್ಕಿನ್ ನಂದು ಡ್ರೈ ಸ್ಕಿನ್ ಆಕ್ಚುಲಿ. ಇದು ಮಾಮಾಅರ್ತ್ ಅವರ ಲೈಟ್ ಮಾಯಶ್ಚರೈಸಿಂಗ್ ಕ್ರೀಮ್ಸ್, ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್, ಜೊತೆಗೆ ಗ್ಲೋ ಕೂಡ ಇರುತ್ತೆ. ಲೈಟ್ ವೇಟ್ ಆಗಿರೋದ್ರಿಂದ ಕ್ವಿಕ್ಲಿ ಅಬ್ಸಾರ್ಬ್ ಆಗುತ್ತೆ ಗೊತ್ತಾ. ಆ್ಯಂಡ್ ಮಾಮಿ ಯೂಸ್ ಮಾಡ್ತಾ ಇರೋದು ಬೀಟ್ರೂಟ್ ವೇರಿಯಂಟ್. ಅದಲ್ಲದೆ ರೈಸ್ ಟ್ಯೂಬಿ ಬ್ರೈಟ್, ಕೋಕೋವಾ ರಿಚ್, ಹಾಗೆಯೇ ವೈಟಮಿನ್ ಸಿ ಡೈಲಿ ಗ್ಲೋ ಮಾಯಶ್ಚರೈಸಿಂಗ್ ಕ್ರೀಮ್ ಕೂಡ ಇದೆ. ಇದು ಚೆನ್ನಾಗಿದೆ ವಿಷಿತ, ಸಕ್ಕ ಸ್ಮೂತ್ ಆಗ್ತಾ ಇದೆ ಹಚ್ಚಿದ ಮೇಲೆ. ಇದು ನನಗೊಂದು ಕೊಡೋ ವಿಷಿತ, ಚೆನ್ನಾಗಿದೆ. ಕೈಯೆಲ್ಲ ನೋಡಿದ್ರೆ ಡ್ರೈ ಆಗಿತ್ತಲ್ಲ, ನೋಡಿದ್ರೆ ಸಾಫ್ಟ್ ಆಯಿತು, ಚೆನ್ನಾಗಿದೆ. ನನಗೂ ಇಷ್ಟ ಇದು. ಆಲ್ ಪರ್ಪಸ್ ಹುಡುಗ ಹುಡುಗಿರು ಇಬ್ರು ಹಾಕ್ಬೋದು. ಬೀಟ್ರೂಟ್ ಹೈಡ್ರಾ ಫುಲ್ ಲೈಟ್ ಮಾಯಶ್ಚರೈಸಿಂಗ್ ಕ್ರೀಮ್ ನ್ಯಾಚುರಲ್ ಗ್ಲೋ ಕೊಡೋದ್ರ ಜೊತೆಗೆ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಸಾಫ್ಟ್ ಆ್ಯಂಡ್ ಸಪಲ್ ಫಿನಿಶ್ ಕೊಡುತ್ತೆ. ಇನ್ನು ವೈಟಮಿನ್ ಸಿ ಡೈಲಿ ಗ್ಲೋ ಲೈಟ್ ಮಾಯಶ್ಚರೈಸಿಂಗ್ ಕ್ರೀಮ್ ಮಾಮ ಯೂಸ್ ಮಾಡ್ತಾ ಇದ್ದಾರಲ್ಲ, ಇದು ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆಯೇ ನ್ಯಾಚುರಲ್ ಗ್ಲೋನ ರಿವೈವ್ ಮಾಡುತ್ತೆ.
ಮಾಮ ಇಲ್ಲಿ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ಬಿಕಾಸ್ ಇದು ಮೆನ್ ಆ್ಯಂಡ್ ವುಮೆನ್ ಇಬ್ರು ಯೂಸ್ ಮಾಡ್ಬೋದು ಫಾರ್ ಬಾಡಿ ಆ್ಯಂಡ್ ಫೇಸ್. ಆ್ಯಂಡ್ ನಿಮ್ಗೊಂದು ಟಿಪ್ ಹೇಳಲ್ಲ, ನಾನು ಸ್ನಾನ ಮಾಡಿ ಬಂದಿರ್ತೀರಲ್ಲ, ಸ್ಕಿನ್ ಡ್ಯಾಂಪ್ ಆಗಿರುತ್ತಲ್ಲ, ಆ ಸ್ಕಿನ್ ಮೇಲೆ ಮಾಯ್ಶ್ಚರೈಸರ್ ಇನ್ನೂ ಹಚ್ಚಿದ್ರೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಗೊತ್ತಾ. ಆಲ್ಸೋ ಸುತ್ತಮುತ್ತ ನೀವು ಮಾಮಾ ಅರ್ತ್ ಸ್ಟೋರ್ ನೋಡಿದ್ರೆ ಯಾವತ್ತಾದರೂ ಕಾಮೆಂಟ್ ಸೆಕ್ಷನ್ ತಪ್ಪದೆ ತಿಳಿಸಿ ಆರ್ ಈವನ್ ಮೆಸೇಜ್ ಮಿ, ಲೆಟ್ಸ್ ಸಿ ಎಷ್ಟು ಜನ ನೋಡಿದ್ದೀರಾ ಅಂತ. ನಾನಂತೂ ಮಾಲ್ಸ್ ಎಲ್ಲ ವಿಸಿಟ್ ಮಾಡಿದಾಗ ನೋಡ್ತಾನೆ ಇರ್ತೀನಿ. ಸೊ ಮಾಮಾ ಅವತರ ಈ ಒಂದು ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಿಮಗೂ ಬೇಕು ಅಂದ್ರೆ ಲಿಂಕ್ಸ್ ಅಂತ ಡಿಸ್ಕ್ರಿಪ್ಷನ್ 4 ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ನಿಮ್ಮ ಸ್ಕಿನ್ಗೆ ಸೂಕ್ತವಾದನ್ನ ಆಯ್ಕೆ ಮಾಡ್ಕೊಳ್ಳಿ ಆಯ್ತಾ. ಅಂಡ್ ನೆನಪಲ್ಲಿ ಆಸ್ ಯೂಶುವಲ್ ಮಾಮಾ ಅವತರು ನಿಮ್ಮ ಪ್ರತಿಯೊಂದು ಸಜೆಷನ್ಸ್ ನ ಕನ್ಸಿಡರ್ ಮಾಡಿ ರಿಸರ್ಚ್ ಮಾಡಿ ಪ್ರಾಡಕ್ಟ್ಸ್ ನ ರಿವೈಸ್ ಮಾಡಿ ಇಂಪ್ರೂವೈಸ್ ಕೂಡ ಮಾಡ್ತಾರೆ. ಅಂಡ್ ಈ ಒಂದು ಪ್ರಾಡಕ್ಟ್ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಸುತ್ತಮುತ್ತ ಇರುವಂತಹ ಮಾಮಾ ಅರ್ತ್ ಸ್ಟೋರ್ಸ್, ಮಾಮಾ ಅರ್ತ್ ವೆಬ್ಸೈಟ್ purple.com ಅಲ್ಲೂ ಸಿಗುತ್ತೆ. ಹಾಗೆ ನನ್ನ ಈ ಒಂದು ಕೂಪನ್ ಕೋಡ್ VEEK2025 ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ 20% ಆಫರ್ ಆನ್ ಮಾಮಾ ಅರ್ತ್ ವೆಬ್ಸೈಟ್ ಅಂಡ್ ಆಪ್. ಇವಾಗ ದೀಪು ಅವ್ರು ಬರ್ತಾರೆ, ನಮ್ಮನ್ನ ಪಿಕಪ್ ಮಾಡ್ತಾರೆ, ನಾವು ಹೊಡೋದು. ಅದಕ್ಕೂ ಮುಂಚೆ ನಾನು ಊಟ ಮಾಡ್ಬೇಕು ಫಸ್ಟ್. ಸರಿ, ಇದ್ರಲ್ಲಿ ಯಾವ್ದು ಬೇಕು ಮಾಮಾ ಮಾಮಿಗೆ? ಬೀಟ್ರೂಟ್ ಚೆನ್ನಾಗಿದೆ, ಲೆಮನ್ ಚೆನ್ನಾಗಿದೆ, ಅನ್ಕೊಡು. ಯಾವ್ದು ಚೆನ್ನಾಗಿದೆ ಅದ್ಕೊಡಿ, ಎಲ್ಲಾನು ಚೆನ್ನಾಗಿದೆ. ಮಿಸ್ಟರ್ ಇಸ್ ಬ್ಯಾಕ್ ಕೆಲಸದಿಂದ ನಾವೆಲ್ಲ ಹೊರಡಬೇಕು. ಶಾರ್ಪ್ ಟೈಮಿಗೆ ಬಂದಿದ್ರೆ ಎಷ್ಟೊತ್ತು? 3:30ನಾ? ಕಂದ, ಇವಾಗ ಮಾಮಂದು ಮೇನ್ ಕೆಲಸ ಮಾಡಿ ನಾವು ಗಿಫ್ಟ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಕು. ಏನು ಗಿಫ್ಟ್? ಪಾಪು ಬರ್ತ್ಡೇ. ನನಗೆ ನಿಮಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ. ಯಾರು? ಸ್ಪೀಚ್ ಅದೇ ಅವ್ರು ಬಂದಿದ್ರಲ್ಲ, ಕೊಟ್ಟಿದ್ದಾರೆ. ವೀಕ್ಷಿತ್ ಅವ್ರಿಗೆ ಕೊಟ್ಟಿದ್ದಾರೆ. ವೀಕ್ಷಿತ್ ಅವರು ಕೊಡಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ, ತೋರಿಸಿ. ಓಹೋ, ಸೋ ಸ್ವೀಟ್. ಯಾರು ಬೇಬಿ? ಓಹ್, ತಿನ್ನೋಣ ಎಲ್ಲರೂ ನನ್ನ ಪೀಸು. ಹ್ಞೂ ಅಂತೆ, ಹ್ಞೂ. ಓಕೆ, ಲೆಟ್ಸ್ ಈಟ್. ಓಕೆ, ಹೊರಡೋಣ. ಆ್ಯಂಡ್ ಕೊನೆ ತನಕ ನೋಡಿ ವಿಡಿಯೋನ ಮಿಸ್ ಮಾಡಿಬಿಡಿ ಆಯಿತಾ. ಅಲ್ಲಿಂದ ಟೆಂಪಲ್ಗೆ ಹೋಗಬೇಕು. ಲೆಟ್ಸ್ ಗೋ. ಮಲ್ಲೇಶ್ವರಮಲ್ಲಿ ಇರುವಂಥ ಶೋರೂಮಿಗೆ ಬಂದಿದ್ದೀವಿ. ಏನು ಇವತ್ತು ಸ್ಪೆಷಲ್ ಡೇ? ಇವತ್ತು ಮಾಮಾ ಅವ್ರಿಗೆ ಹೊಸ ಕಾರ್ ಬರ್ತಾ ಇದೆ. ಮಾಮಂದು ಎಷ್ಟನೇ ಕಾರ್ ಇದು? 4ನೇ ಕಾರಾ? ನಾನು ಇನ್ನೂ ಜಾಸ್ತಿ ಅನ್ಕೊಂಡಿದ್ದೆ, 6, 8 ಅಂತ. ಫಸ್ಟ್ ಕ್ವಾಲಿಸ್, ಇದು 5ನೇ ಕಾರಾ? ಫಸ್ಟ್ ಎರಡು ಕ್ವಾಲಿಸು, 2 ಇಟಿಯೋಸ್. ಇಟಿಯೋಸ್ ಒಂದು ಇತಿಹಾಸ, 2 ಪಾಲಿಸ್, 1 ಇತಿಹಾಸ, 1 ಮೆರಿಟು. ಇವಾಗ ಕಾರ್ ಅನ್ನೋದು ಮಾಮನಿಗೆ ಅವ್ರ ವರ್ಕ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರು ಜೀವನಕ್ಕೆ ಬೇಕಾಗಿರೋದು ಒಂದೊಂದು ರೀತಿಯ ವಸ್ತುಗಳಲ್ವ. ಇವಾಗ ನನಗೆ ಕ್ಯಾಮ್ರಾ ಮತ್ತು ಮೊನೋಪಾಟ್ ತುಂಬಾ ಅಗತ್ಯ. ಅದಿಲ್ಲದೆ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದರಲ್ಲೇ ನನ್ನ ಜೀವನ ಇರುತ್ತೆ. ಆ್ಯಂಡ್ ಹಾಗೇ ಮಾಮನಿಗೆ ಈ ಕಾರ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಫೈನಲಿ ಆ ಹಳೆ ಕಾರಿಂದ ಇವಾಗ ಹೊಸ ಕಾರ್ ಪರ್ಚೇಸ್. ಕಾರ್ ಬಗ್ಗೆ ಅದೇ ಇವ್ರೇನೋ ಹೇಳ್ತಿದ್ದಾರೆ, ಜಾಸ್ತಿ ಆಯ್ತು ಅಂತ ಅವ್ರಿಗೆ ಕಮ್ಮಿ ಮಾಡಿ ಹಾಕಿರೋದೆಲ್ಲ ರೇಟ್ ಹೇಳ್ತಿದ್ದಾರೆ. ಕಾರ್ ತಗೋಬೇಕಾದ್ರೆ ಸರ್ಪ್ರೈಸ್ ಆಗಿ ಅವ್ರು ಅನ್ವೀಲಿಂಗ್ ಮಾಡಿಸಲ್ಲ. ಫಸ್ಟ್ ನಮಗೆಲ್ಲ ತೋರಿಸ್ತಾರೆ, ಎಲ್ಲ ಚೆಕ್ ಮಾಡಿಸ್ಬೇಕು. ಆಮೇಲೆ ಒಳಗಡೆ ಹೊರಗಡೆ ಹೇಗಿದೆ, ನಾವು ಆಯ್ಕೆ ಮಾಡಿರುವಂಥ ಕಾರ ಅದೇ ಕಾರ, ಇಸ್ ಇಟ್ ಅ ನ್ಯೂ ಪೀಸ್, ಎಲ್ಲದನ್ನು ತೋರಿಸ್ತಾರೆ, ಡೀಟೇಲಾಗಿ ಹೇಳ್ತಾರೆ. ಅದಾದಮೇಲೆ ನಾವು ಕನ್ಫರ್ಮ್ ಮಾಡಿದ್ಮೇಲೆ ಅದನ್ನು ಅನ್ವೀಲಿಂಗ್ ಮಾಡಿ ಹ್ಯಾಂಡ್ ಓವರ್ ಮಾಡುವಂಥದ್ದು. ಇನ್ಫ್ಯಾಕ್ಟ್ ಮಾಮ ಕಾರ್ ಚೇಂಜ್ ಮಾಡ್ತಾ ಇರೋದು ಅನ್ನೋದು ಸಡನ್ ಆಗಿ ಸರ್ಪ್ರೈಸ್ ನ್ಯೂಸ್ ನಮ್ಮೆಲ್ರಿಗೂ ಆಗಿತ್ತು. ಖುಷಿ ಆಗ್ತೈತೆ. ಪಾಪುಗೆ ಏನು ಅನ್ನಿಸ್ತಾ ಐತೆ? ಏನು ಅನ್ನಿಸ್ತಾ ಇದೆ? ಹೊಸ ಕಾರ್ ಬರ್ತಾ ಇದೆಯಲ್ಲ, ನಿಮ್ಗೇನು ಅನ್ನಿಸ್ತಾ ಇದೆ? ಹೊಸ ಗಾಡಿ ತಗೋತಾ ಇದೀನಲ್ಲ, ಅದಕ್ಕೆ ಚೆನ್ನಾಗಿ ಖುಷಿ ಆಗ್ತದೆ. ಇವಾಗ ಹಳೆ ಗಾಡಿ ಹೋಯ್ತು, ಹೊಸ ಗಾಡಿ ತಗೋತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತದೆ. ಅದು ಪದೇ ರಿಪೇರಿಗೆ ಬಂದಿತ್ತು. ರಿಪೇರಿ ಬರ್ತಾನೆ ಇರ್ತದೆ. ಆಯ್ತು, ಹೊಸ ಕಾರ್ ಬಂದಿದೆ, ಈಗ ಅದನ್ನ ಚೆನ್ನಾಗಿ ನೀಟಾಗಿ ನಾನು ಈಟಾಗೆ ಇಟ್ಕೊಳಕ್ಕೆ ಇಷ್ಟಪಡೋದು, ಯಾರು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಏನೇನು ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟೇ. ರೇಟ್ ತಗೊಂಡು ರೇಟ್ ಬರಲ್ಲ, ಬೇಡ. ಇನ್ನೊಂದು ರೇಟ್, ಇನ್ನೊಂದು ರೇಟ್. ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ನಾನು ಕಾರ್ ತಗೊಂಡಿದ್ದು ಯಾವಾಗ, ಯಾಕೆ ತಗೊಂಡಿದ್ದು, ಉದ್ದೇಶ ಏನು ಅಂತ. ಬಿಕಾಸ್ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಾಹನ ಆಗಿತ್ತು. ಅದಕ್ಕೋಸ್ಕರ ನಾನು ತಗೊಳ್ಳೇಬೇಕಾಗಿತ್ತು. ಲೈಫಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ತಗೋತೀನಿ ಅಂತ. ಸೊ ಹಾಗಾಗಿ ನಾನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದೆ, ನಿಮಗೆ ಹೆಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ನಾನು ಮಿಸ್ ಮಾಡಿದರೆ ಅದನ್ನು ಚೆಕ್ ಮಾಡಿ ಆಯಿತಾ. ಫೈನಲಿ ಇವಾಗ ಸೈನ್ ಮಾಡಿದ್ದಾಯಿತು ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಮ್ಮದು ಅನ್ವೀಲಿಂಗ್ ಆಗುತ್ತೆ. ಎಲ್ಲ ಆಯಿತು, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ನ ಹೊರಗಡೆ ಇದೆಯಲ್ಲ, ಕತ್ಲೆ ಆಗಿದೆ, 6 ಗಂಟೆ. ಸೊ ಅವ್ರು ಅಂದರು ಒಳಗಡೆ ತರ್ತೀವಿ, ಆಮೇಲೆ ಅನ್ವೀಲಿಂಗ್ ಮಾಡೋಣ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದೇನಂದರೆ ಇದಾದಮೇಲೆ ಇಲ್ಲಿಂದ ಗಣಪತಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕು, ಅದೊಂದು ಕೆಲಸ ಇದೆ. ಆಮೇಲೆ ಆನಂದ್ ಸ್ವೀಟ್ಸಿಂದ ದೂದ್ ಪೇಡ ಇದೆ ಇಲ್ಲಿ. ಆಮೇಲೆ ವೀಣಾ ಸ್ಟೋರ್ಸ್ಗೆ ಹೋಗಬೇಕು ತಿನ್ನೋದಕ್ಕೆ.
ಆಮೇಲೆ ಒಂದು ಗಿಫ್ಟ್ ತಗೋಬೇಕು. ಇದಿಷ್ಟರಲ್ಲಿ ಒಂದೆರಡು ಕೆಲಸ ಮಾತ್ರ ಆಗುತ್ತೆ, ಯಾಕಂದ್ರೆ ಅದಾದಮೇಲೆ ನನ್ನ ಮನೆಯವ್ರಿಗೆ ನಿದ್ದೆ ಬರುತ್ತೆ. ನೋಡಿ ಇವಾಗಲೇ ಬಾಡೋಗಿದೆ ಒಂದು ಸ್ವಲ್ಪ. ಫೈನಲಿ ಕಾರ್ನ ಅನ್ವೀಲ್ ಮಾಡುವಂಥ ಟೈಮ್. ನನ್ನ ದೀಪು ಆಸೆ ಇಷ್ಟೇ, ಮಾಮ ಮಾಮಿ ಚೆನ್ನಾಗಿರಬೇಕು, ಅವರ ಹೊಸ ಗಾಡಿಯಲ್ಲಿ ಮತ್ತೆ ಅವರ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತ. ಇದೇ ಖುಷಿಗೆ ನಾವು ಪಕ್ಕದಲ್ಲೇ ವೀಣಾ ಸ್ಟೋರ್ಸ್ ಇತ್ತು ಅಂತ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಅಂತೂ ಫುಡ್ ತುಂಬಾ ಇಷ್ಟ ಗೊತ್ತಾ. ನಾನು 3rd ಟೈಮ್ ಬರ್ತಾ ಇರೋದು ಅನಿಸುತ್ತೆ. ಬಟ್ ಅಂದ್ರೂ ಸುತ್ತಮುತ್ತ ಇದ್ದಾಗ ಹೋಗಬೇಕು ಅಂತ ಅನಿಸುತ್ತೆ. ಇಲ್ಲಿ ಅಫೋರ್ಡೆಬಲ್ ಕೂಡ ಪ್ರೈಸ್, ಜೊತೆಗೆ ರುಚಿಯಾಗಿರುತ್ತೆ. ಅಲ್ಲಿಂದ ನಮ್ಮ ಋತು ಪಾಪು ಬರ್ತ್ಡೇ ಇದೆಯಲ್ವಾ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಆಗ್ತಾ ಇದೆ. ಇನ್ನೇನು ಹಾಸನ್ಗೂ ಹೋಗಬೇಕು ಅಂತ ಇಲ್ಲಿಂದ ಹೊರಟಿದ್ದು ಒಂದು ನಿಯರ್ ಬೈ ಸ್ಟೋರ್ಗೆ. ನಮ್ಮ ಮುದ್ದಾಗಿರೋ ಅನು ಪಾಪು ಬರ್ತ್ಡೇ ಅಲ್ವಾ, ಸೊ ನಮ್ಮ ಪಾಪುಗೆ ಏನಾದರೂ ಗಿಫ್ಟ್ ತಗೊಂಡು ಹೋಗ್ಬೇಕು ಅಂತ. ಬಟ್ ಸ್ಪೆಷಲ್ ಡಿಫ್ರೆಂಟ್ ಆಗಿರ್ಬೇಕು, ಸುಮ್ಮನೆ ಔಟ್ಫಿಟ್ಸ್ ಎಲ್ಲ ಬೇಡ ಅಂತ. ಸೊ ಐ ವಾಸ್ ಥಿಂಕಿಂಗ್ ಈ ಥರದ್ದು ಸೂಟ್ ಕೇಸ್ ಕ್ಯೂಟ್ ಆಗಿರುತ್ತೆ ಮಕ್ಕಳಿಗೆ ಅಂತ. ಲೆಟ್ಸ್ ಸಿ ಈ ಥರದ್ದೇನಾದರೂ. ತುಂಬ ಪುಟ್ಟದಾಯ್ತಲ್ಲ, ಜಾಸ್ತಿ ಕ್ಲೋಸ್ ಮಾಡಿ ತೋರಿಸಿ. ಇದು ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಜಾಸ್ತಿ ಏನು ಹಾಕೋಕ್ಕಾಗಲ್ಲ. ಇದು ಕೊಡಿ, ಇದು ಚೆನ್ನಾಗಿದೆ ಅದಕ್ಕಿಂತ. ಇದು ಚೆನ್ನಾಗಿದೆಯಲ್ಲ ಅಲ್ವಾ ಋತು ಬಟ್ಟೆ ಹಾಕೋಕ್ಕೆ ಕಂದ? ಹಾಂ, ಎಲ್ಲಾದರೂ ಟ್ರಿಪ್ಗೆ ಹೋದಾಗ ನಮ್ಮ ಮನೆಗೆಲ್ಲ ಬರೋದಾದ್ರೂ ಹಾಕೋಬೋದು ಋತು ಬಟ್ಟೆ, ಚೆನ್ನಾಗಿದೆ. ಇದು ಎಷ್ಟಿದಕ್ಕೆ? ಮಕ್ಕಳಿಗೆ ಇದು ಬಟ್ಟೆ ಹಾಕಕ್ಕೆ ಚೆನ್ನಾಗಿದೆ ಚಿಕ್ಕ. ವಾವ್, ದಿಸ್ ಇಸ್ ಟೂ ಗುಡ್. ಅವಳ ಬಟ್ಟೆ ಹಾಕಕ್ಕೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇದು ಅದಕ್ಕಿಂತ ಇದು ನೋಡಿ, ಇದ್ರಲ್ಲಿ ಕಲರ್ಸ್ ಇದೆಯಾ? ಇಲ್ಲ ಪಿಂಕ್ ಇದೆ, ಎಲ್ಲ ಇದೆ. ಈ ಪ್ಯಾಟರ್ನ್ ಅಲ್ಲಿ ಬೇಕಂದ್ರೆ ಕ್ರೀಮ್ ವೈಟ್ ಒಂದು ಇದೊಂದಿದೆ, ಇದು ಬಂದು ಓವಲ್ ಶೇಪ್. ಇದು ಇಟ್ಕೊಳ್ಳಿ, ಇದು ಇರಲಿ ನನಗೆ. ಇದು ಚೆನ್ನಾಗಿರುತ್ತೆ. ಹಿಂಗೆ ಇಟ್ಕೊಳಕ್ಕಲ್ಲ, ಇದು ಸುಮ್ಮನೆ ಮೇಕಪ್ ಹಾಕಿ ಪ್ಯಾಕ್ ಮಾಡೋದಕ್ಕೆ. ಅಲ್ಲ ನನಗೆ ಹಾಂ, ನಿಮಗೆ ಇದು ಇದೇ ಇರೋದು ನೋಡಿ. ಇನ್ನೇನು ಹಾಕೋದು ಋತು ಬ್ಯಾಗ್ ಒಳಗಡೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಬಾಟಲ್ ಆಯಿತು, ಒಂದು ಬ್ಯಾಗ್ ಆಯಿತು. ಇದು ನನಗೆ ಆ್ಯಂಡ್ ಇದು ನನ್ನ ಸೊಸೆಗೆ. ಇದರಲ್ಲಿ ಎಲ್ಲ ನಂದು ಮೇಕಪ್ ಕಿಟ್ ಇಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ನನ್ನ ಸೊಸೆಗೆ ನಮ್ಮ ಮನೆಗೆ ಬಂದಾಗ ಬಟ್ಟೆ ಹಾಕೊಳ್ಳೋದಕ್ಕೆ. ಕ್ಯೂಟ್ ಆಗಿದೆಯಲ್ಲ, ವೆರಿ ಗುಡ್ ಬರ್ತ್ಡೇ ಗಿಫ್ಟ್. ಐ ಹೋಪ್ ಋತು ಏನು ಹೇಳ್ತಾರೆ ನೋಡೋಣ. ಬಿಕಾಸ್ ನಮಗೆ ಬಟ್ಟೆ ಕೊಡೋದು ಬೇಡ ಅಂತ ಸಿಕ್ಕಾಪಟ್ಟೆ ಬಟ್ಟೆ ಇರುತ್ತೆ. ಇನ್ನು ಪ್ಲೇ ಟಾಯ್ಸ್ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ಇಲ್ಲಿ. ಬಟ್ ಐ ಥಾಟ್ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಗಿಫ್ಟ್. ಇಷ್ಟ ಆಯ್ತಾ ಪಾಪುಗೆ? ಲೈಕ್ ಇಟ್ ದೀಪು? ಚೆನ್ನಾಗಿ